ಕಾಲದಲ್ಲಿ ಯಾವ ರೀತಿ ಸಾಮಾಜಿಕ ಕ್ರಾಂತಿ ಆಯಿತು ಅದನ್ನು ನೆನಪಿಸಿಕೊಡುವಂಥ ಒಂದು ದಿನ ಅಂತ ಅನ್ಕೋಬೋದು ನಾವು. ಯಾಕಂದರೆ ಇಲ್ಲಿ ಯಾವುದೇ ಸಮಾಜ ವರ್ಗ ಜಾತಿ ಧರ್ಮ ಯಾವುದೇ ರೀತಿಯಿಂದ ಒಂದು ಪಕ್ಷಪಾತ ಇಲ್ಲ, ಎಲ್ಲರೂ ಒಂದೇ ಸಮನಾದ ಅಂತಂದೇಳಿ ನಾವು ಮಾಡಿದಂಥ ಒಂದು ಕ್ರಾಂತಿ ಈಗಲೂ ನೆನಪು ಮಾಡ್ಕೋಬೇಕು, ಅವರ ಆದರ್ಶಗಳು ನೆನಪು ಮಾಡ್ಕೋವಂಥದ್ದು. ಈಗಾಗಲೇ ನಮ್ಮ ಬೆಟಗೇರಿ ಸರ್ ಒಂದು ಕವನ ಒಂದು ಭಕ್ತಿಪೂರ್ವಕವಾಗಿ ಹಾಡಿದರು. ಅದರಲ್ಲಿ ನಿಮಗೆಲ್ಲ ಗೊತ್ತಾಗ್ಬೋದು ಬಸವಣ್ಣವ್ರ ಜೊತೆ ಯಾವ ರೀತಿ ಇದ್ರು ಅಪ್ಪನವರು, ಅದ್ರ ಜೊತೆಗೆ ಅಲ್ಲಮಪ್ರಭು ಜೊತೆ ಯಾವ ಥರ ಇದ್ರು ಅಂತೇಳಿ ಇಷ್ಟರಿಂದ ಗೊತ್ತಾಗ್ತೈತ್ರಿ. ನವಮ ಮಂಟಪದಲ್ಲಿ ಯಾವ ರೀತಿ ನಮಗೆ ಪ್ರಾಶಸ್ತ್ಯ ಕೊಡ್ತಿದ್ರು ಅಪ್ಪನ ಅಂತ, ಅದಕ್ಕೆ ಹೆಸರು ಅಪ್ಪನ ಅಂತೇಳಿ. ಭಾಳ ಚೆನ್ನಾಗಿ ಯಾರಿಗೂ ಆ ಥರ ಬಿಳಿದು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವರ ಆದರ್ಶ ಮೌಲ್ಯಗಳನ್ನ ನಾವು ಇವತ್ತಿನ ದಿನ ನೆನಪಿಸ್ಕೊಡೋದು ಅಷ್ಟೇ ಅಲ್ಲ, ಅದನ್ನು ಅಳವಡಿಸ್ಕೊಳ್ಬೇಕು. ಅಳವಡಿಸಿಕೊಂಡಾಗ ಮಾತ್ರ ನಾವು ಸಮಾಜದಲ್ಲಿ ಏನಾದರೂ ಒಂದು ಸುಧಾರಣೆ ಯಾವಾಗ್ತಂದರೆ ಆದ್ರೆ ನಮ್ಮ ಮುಂದಿನ ಬರುವಂಥ ಒಂದು ಪೀಳಿಗೆಗೆ ಒಳ್ಳೆಯ ಒಂದು ಮಾದರಿಯಾಗಿ ಆದರ್ಶವಾಗಿ ನಾವು ಇರ್ಬೇಕಂತೇಳಿ ಅವರ ಆದರ್ಶಗಳನ್ನ ಪಾಲಿಸಂತ ಹೇಳ್ತಾ ಎಲ್ಲರಿಗೂ ಮತ್ತೊಂದು ಶುಭಾಶಯಗಳನ್ನು ನಾನು ಮಾತಾಡ್ತೀನಿ. ಕಾರ್ಯಕ್ರಮದಲ್ಲಿ 12ನೇ ಶತಮಾನದ ಕ್ರಾಂತಿಕಾರಿ ಬಸವಣ್ಣವರ ಆಪ್ತಕಾರ್ಯದರ್ಶಿಯಾದಂಥ ಹಡಪದಪ್ಪನವರ 892ನೇ ಜಯಂತಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ತಹಸೀಲ್ದಾರ್ ಸಾಹೇಬ್ ಬಸವೇಶ್ವರರಿಗೆ ಹಾಗೂ ನಮ್ಮ ಸಮಾಜದ ಹಿರಿಯರಾದಂಥ ಈಶ್ವರಚಂದ್ರ ಬೆಳಗೇರಿ ಸರ್ ಅವರು ಹಾಗೂ ನಮ್ಮ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸಂಘದ ಸಮಾಜದ ಈ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿ 12ನೇ ಶತಮಾನದಲ್ಲಿರುವಂಥ ಶರಣರ ವಿಚಾರಗಳನ್ನು ಅದ್ಭುತವಾಗಿ ನಮ್ಮ ಈಶ್ವರಚಂದ್ರ ಬೆಳಗೇರಿ ಸರ್ ಅವರು ಹಾಗೂ ಮಾನ್ಯ ತಹಸೀಲ್ದಾರ್ ಸಾಹೇಬರು ನಮ್ಮ ಸಮಾಜಕ್ಕೆ ಒಂದು ನಿರ್ದೇಶನವನ್ನು ಮಾರ್ಗದರ್ಶನವನ್ನು ನೀಡಿ ಅತ್ಯಂತ ಹುರಿದುಂಬಿಸಿ ನಾವೆಲ್ಲರೂ ಸಮಾಜದಲ್ಲಿ ಕಾರ್ಯಪ್ರವೃತ್ತರಾಗಬೇಕಂತ ಹೇಳಿದಂಥ ನಮ್ಮ ಎಲ್ಲ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಿಮ್ಮ ಕೆಲಸ ಒಂದು ತಿಳಿಸ್ತೀವಿ.